First photo with Darshan sir. Yeah, I have. ತೋರಿಸ್ಬೋದಾ? First photo with Darshan sir. ಅದೇ ಇದು ಇದೇ ಫಸ್ಟ್ ಫೋಟೋನಾ? ಇದು ಫಸ್ಟ್ ಫೋಟೋ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ತೆಗ್ದಿರೋದು. Okay. ಸೆಲೆಬ್ರಿಟೀಸ್ ಬಗ್ಗೆ ಒಂದ್ ಮಾತು. ಅಷ್ಟೇ, ದೃಷ್ಟಿ ಆಗ್ಬಾರ್ದು ನಮ್ ಸೆಲೆಬ್ರಿಟೀಸ್ ಗಳಿಗೆ ಪಾಪದ್ದು. ಐ ಲವ್ ದೆಮ್ ಅಷ್ಟೇ. ದರ್ಶನ್ ಸರ್ ಅವರಿಂದ ಏನಾದರೂ ಕದಿಯಬೇಕು ಅಂದ್ರೆ ಏನ್ ಕದಿತೀರಾ? ವಸ್ತುನ? ಅವ್ರ ಕಾರ್ಸ್ ಪ್ಲೀಸಾ, ಡೋಂಟ್ ಮೈಂಡ್ ಮೀ. ಅವ್ರ ಕಾರ್ಸ್ ಒಂದು ಗೇಮ್ ಸೆಟಪ್ ರೆಡಿ ಇದೆ, ನಮ್ಮ ಬ್ಯಾಕ್ ಎಂಡ್ ಟೀಮ್ ರೆಡಿ ಮಾಡ್ಯಾರೆ. ಅದ್ರಲ್ಲಿ ನೀವು ಏನಿದೆ ಚೀಟಿ ನೋಡಿ, ನಾನು ನೋಡಿಲ್ಲ. ಅದ್ ಏನ್ ಮಾಡ್ಬೇಕು? ಅದ್ರಲ್ಲಿ ಏನಿದೆಯೋ ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಓಕೆ, ಪಿಕ್ ಮಾಡ್ಲಾ? ಯಾವ್ದು ಇರೋದೇ 10 11 ಚೀಟಿ ಅಷ್ಟೇ. ಓಕೆ. ಫ್ಯಾನ್ ಮೂಮೆಂಟ್ ವಿತ್ ದರ್ಶನ್ ಸರ್. ಓಕೆ, ಸೊ ಫ್ಯಾನ್ ಮೂಮೆಂಟ್ ಎಲ್ಲ ಎಂಟೈರ್ ಸಿನಿಮಾನೇ ನನಗೆ ಫ್ಯಾನ್ ಮೂಮೆಂಟ್ ದರ್ಶನ್ ಸರ್ ಜೊತೆ. ಅಂಡ್ ಸ್ಪೆಷಲ್ ಹೇಳ್ಬೇಕಂದ್ರೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಒಂದ್ ಸಾಂಗ್ ನಾನು ನೋಡಿದ ತಕ್ಷಣ ಆಸ್ ಅ ಫ್ಯಾನ್ ನಾನು ಎಂಜಾಯ್ ಮಾಡಿದೆ. ಅಂಡ್ ಇನ್ನೊಂದ್ ಸಾಂಗ್ ಬರೋದಿದೆ. ಸೊ ಆ ಸೆಟ್ ಅಲ್ಲಿ ನಾನು ಇದ್ದಿದ್ರಿಂದ ಡೈರೆಕ್ಟ್ ಆಗಿ ಅವ್ರನ್ನ ನೋಡೋದ್ರಿಂದ ಐ ವಾಸ್ ಅ ಫ್ಯಾನ್ ದೇರ್. ಆಕ್ಚುಲ್ ಫ್ಯಾನ್ ಆಗಿ ವೈಬ್ ಮಾಡಿರೋದು ಆ ಸಾಂಗ್ ಅಲ್ಲಿ ನಾನು. ಇನ್ನೊಂದ್ ಸಾಂಗ್ ಬಿಟ್ಟಿಲ್ಲ, ಇವಾಗ ಬಿಟ್ಟಿಲ್ಲ. ಬಿಡ್ತಾರ ಇಲ್ವಾ ಗೊತ್ತಿಲ್ಲ. ಥಿಯೇಟರ್ ಅಲ್ಲಿ ಅದು ಸರ್ಪ್ರೈಸ್ ಆಗಿರತ್ತಾ ಏನೋ ಗೊತ್ತಿಲ್ಲ. ಬಟ್ ಐ ವಾಸ್ ಅ ಫ್ಯಾನ್ ದೇರ್. ಇದಿಲ್ಲ. ಸೆಲೆಬ್ರಿಟೀಸ್ ಬಗ್ಗೆ ಒಂದ್ ಮಾತು. ಅಷ್ಟೇ, ದೃಷ್ಟಿ ಆಗ್ಬಾರ್ದು ನಮ್ ಸೆಲೆಬ್ರಿಟೀಸ್ ಗಳಿಗೆ ಪಾಪದ್ದು. ಐ ಲವ್ ದೆಮ್ ಅಷ್ಟೇ. ಸೂಪರ್. ಯಾವ ಹೀರೋ ಜೊತೆ ಆಕ್ಟಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಂದ್ರೆ ಇದಾದ್ಮೇಲೆ ಅಲ್ವಾ, ಎಲ್ರ ಜೊತೆ ಕನ್ನಡದಲ್ಲಿರೋ ಪ್ರತಿಯೊಂದು ಹೀರೋ ಅವ್ರ ಜೊತೆ ನನ್ಗೆ ಆಕ್ಟ್ ಮಾಡಕ್ ಇಷ್ಟ. ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪ್ರತಿಯೊಬ್ರು ಕೂಡ. ಸೊ ಪ್ರತಿಯೊಬ್ರು ಜೊತೆ ಆಕ್ಟ್ ಮಾಡಕ್ಕೆ ಇಷ್ಟ. ಓಕೆ. ಟಾಪ್ 5 ದರ್ಶನ್ ಸರ್ ಫೇವ್ರೆಟ್ ಮೂವಿ ನೇಮ್ಸ್. ಓಕೆ, ಕರಿಯಾ, ಮೆಜೆಸ್ಟಿಕ್, ಅಭಯ್, ದತ್ತ, ಆಮೇಲೆ ಬುಲ್ಬುಲ್. ಆಯ್ತಲ್ಲ ಅಲ್ಲೇ 5. ಇನ್ನ ಇದೆ ಕಾಟೇರ ಅಂಡ್ ಎಲ್ಲದು. ಇವಾಗ ನಿಮ್ದೇ ಪ್ರಮೋಟ್ ಮಾಡ್ಲಿಕ್ಕೆ ನೋಡಾದ್ಮೇಲೆ ನಾನು ಸಿನಿಮಾ ನೋಡ್ಬೇಕು ತಾನೆ. ಡೆಫಿನೆಟ್ಲಿ ಡೆವಿಲ್ ಎಲ್ಲದಕ್ಕಿಂತ ಮುಂಚೆ ಬರುತ್ತೆ ನನಗೆ. ಬಟ್ ನನ್ನ ಫೇವ್ರೆಟ್ ಪರ್ಸನಲ್ ಫೇವ್ರೆಟ್ಸ್ ಯಾವ್ದು ಅಂತ ಕೇಳಿದ್ರೆ ಅಫ್ಕೋರ್ಸ್ ಡೆವಿಲ್. ಬಟ್ ಅದು ಬಿಟ್ಟು ನೆಕ್ಸ್ಟ್ ಚಾಲೆಂಜಿಂಗ್ ಮೊಮೆಂಟ್ ಇನ್ ಶೂಟಿಂಗ್ ಸೆಟ್. ಓಕೆ, ಚಾಲೆಂಜಿಂಗ್ ಮೊಮೆಂಟ್ ಅಂದ್ರೆ ಥೈಲ್ಯಾಂಡ್ ಅಲ್ಲಿ ಶೂಟ್ ಮಾಡಿರೋದು. ವೆದರ್ ಕಂಡೀಷನ್ ತುಂಬಾ ಟ್ರಿಕಿ ಆಗಿತ್ತು. ಸೊ ಅದೊಂದೇ ನನಗೆ ಚಾಲೆಂಜಿಂಗ್ ಅಂತ ಅನ್ಸಿರೋದು. ಬಿಕಾಸ್ ಆ ನೇಚರ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕಿತ್ತು. ಅಂಡ್ ಲೈಕ್ ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ತುಂಬಾ ಹೀಟ್ ಬಿಸಿಲು. ಅಂಡ್ ಕೆಳಗಡೆ ನಾವು ಬೇರ್ ಫುಟ್ ಅಲ್ಲಿ ಡ್ಯಾನ್ಸ್ ಮಾಡಿರೋದು. ಸೊ ಅದು ಇದೆ. ಆ ಬಿಸಿಲಿಗೆ ಆ ಸ್ಯಾಂಡ್ ಅದು ಕುದಿಯತ್ತೆ. ಅದ್ರಲ್ಲಿ ಶೂಟ್ ಮಾಡಿರೋದು ಸುಡೋ ತರ ಫುಲ್. ಅಂಡ್ ನಮ್ದು ಸ್ಕಿನ್ ಎಲ್ಲ ಲಿಟ್ರಲಿ ಪೀಲ್ ಆಗ್ತಾ ಇತ್ತು ಅಲ್ಲಿದ್ದು ಬಿಸಿಲಿಗೆ. ಐಲ್ಯಾಂಡ್ ಅಲ್ವಾ, ಅದು ಡೈರೆಕ್ಟ್ ಆಗಿ ಹೊಡಿತಾ ಇತ್ತು. ಅಂಡ್ ಹ್ಯೂಮಿಡ್ಗೆ ಆಮೇಲೆ ವೆದರ್ ಅಂತೂ ಎಕ್ಸ್ಟ್ರೀಮ್ಲಿ ಟ್ರಿಕಿ ಆಗಿ ಇರ್ತಾ ಇತ್ತು. ಸೊ ಅಲ್ಲಿ ತುಂಬಾ ಚಾಲೆಂಜಿಂಗ್. ಎಷ್ಟು ದಿವಸ ಶೂಟ್ ಮಾಡಿರೋದು? 4-5 days. ಇಟ್ಸ್ ವೆರಿ ಹಾರ್ಡ್. ಲಾಸ್ಟ್ಗೆ ನಮ್ಮ ಪರಿಚಯನೂ ಸಿಗ್ತಾ ಇರಲಿಲ್ಲ, ಹಂಗಾಗಿ ಹೋಗಿದ್ವಿ ಟ್ಯಾನ್ ಆಗಿ. ಸೊ ಅದೇ ಚಾಲೆಂಜಿಂಗ್ ಮೊಮೆಂಟ್. ನೆಕ್ಸ್ಟ್ ಡೆವಿಲ್ ಸಿನಿಮಾದ ಹಾಡು ಹಾಡಬಾರ್ದು. ಅಲ್ಲ, ನಂಗೆ ಗೊತ್ತಿಲ್ಲ. ನಮ್ ಟೀಮ್ ರೆಡಿ ಹಾಡಿ ಅಂತ ಇದೆ. ನಾನ್ ಸುಮ್ನೆ ಹಾಡ್ಬಾರ್ದು. ಅದು ಏನಿದೆ ಅದು ಟೀಮ್ ರೆಡಿ ಮಾಡಿ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ನಿಮ್ದು ಇದೆಯಲ್ಲ ಆ ಸಾಂಗ್ ಅಡಿ. ಒಂದೇ ಒಂದು ಸಲ ಸೋತು ಬಿಡೆ ನೀ ಸಾಕು ಪ್ಲೀಸ್. ಮಂಗಳೂರಿನ ಫೇವ್ರೆಟ್ ಸ್ಪಾಟ್, ತಿಂಡಿ ಅಥವಾ ಜಾಗ? ಅದೇ ನಾನು ಅಲ್ಲಿ ಕೇಳಿದೆ. ಓಕೆ, ನನಗೆ ಬೀಚ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ಅಂಡ್ ದೇರ್ ಇಸ್ ಈವನ್ ಮೋರ್ ಪೊಳಲಿ ರಾಜರಾಜೇಶ್ವರಿ ಅವ್ರ ಟೆಂಪಲ್ ತುಂಬಾ ಇಷ್ಟ ನನಗೆ. ಹಂಗ್ ನೋಡಿದ್ರೆ ಪನೋಲಿ ಬೈಲಪ್ಪೆ, ನಮ್ಮ ಕಲ್ಲುರ್ಟಿ ಅಪ್ಪೆದು ಕ್ಷೇತ್ರ. ನೀವು ನನ್ನ ಹತ್ರ ಕೇಳಿದ್ರೆ ಐ ಗೋ ಅರೌಂಡ್ ಟೆಂಪಲ್ಸ್ ಓನ್ಲಿ. ಸೊ ನನ್ನ ಫೇವ್ರೆಟ್ ನನಗೆ ಇಷ್ಟ ಅಂತ ಹೇಳಿದ್ರೆ ದೀಸ್ ಆರ್ ಮೈ ಪ್ಲೇಸಸ್. ಐಸ್ ಕ್ರೀಮ್ ಏನು ಫೇಮಸ್ ಇರಬೇಕು? ಐಡಿಯಲ್ ಐಸ್ ಕ್ರೀಮ್ ಫೇಮಸ್, ನ್ಯಾಚುರಲ್ಸ್ ಫೇಮಸ್, ಸೊ ಅಂಡ್ ಪಬ್ಬಾಸ್ ಫೇಮಸ್. ಪಬ್ಬಾಸ್ ಫೇಮಸ್. ಇದೆಲ್ಲ ಇರೋದೆ ತಿನ್ನೋದು ಅದೆಲ್ಲ ಮಾಡ್ತಾ ಇದ್ರೆ. ನಾನು ಲೈಕ್ ಐ ಟೋಲ್ ಯು ಅವಾಗ್ಲೇ ಮೆನ್ಷನ್ ಮಾಡ್ದಾಗೆ ನಾನು ಹೆಚ್ಚು ಆಚೆ ಹೋಗಲ್ಲ. ಐ ಡೋಂಟ್ ಲೈಕ್ ಹೋಟೆಲ್ ಫುಡ್ಸ್. ನನ್ಗೆ ಮನೆ ಫುಡ್ ಇಷ್ಟ ಜಾಸ್ತಿ. ಸೊ ಐ ಡೋಂಟ್ ಗೋ ಔಟ್.
ದರ್ಶನ್ ಸರ್ ಅವರ ಜೊತೆ ಶೂಟಿಂಗ್ ಸೆಟ್ ಅಲ್ಲಿ ಒಂದು ಅನುಭವ ಶೇರ್ ಮಾಡಿ. ಒಂದು ಸಹ ಎಲ್ಲಿ ಒಂದೇ ಎಂಟೈರ್ ಶೂಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ. ಅದೇ ನಾನು ಅಂದ್ರೆ ಒಂದು ಲೈಕ್ ನಾನು ಮರಿದೇ ಇರುವಂತ ಸಿಚುವೇಶನ್ ಅಂದ್ರೆ ಲೈಕ್ ಐ ಟೋಲ್ಡ್ ಯು, ಥೈಲ್ಯಾಂಡ್ ಅಲ್ಲಿ ನಮ್ಮನ್ನೆಲ್ಲರೂ ಪ್ರೊಟೆಕ್ಟ್ ಮಾಡಿರೋದು. ಬಿಕಾಸ್ ಅವರೊಬ್ರೆ ಗಟ್ಟಿ ಆಗಿದ್ದು, ಅವರೊಬ್ರೆ ಹೈಟ್ ಅಂಡ್ ಹಿಸ್ ಪರ್ಸನಾಲಿಟಿ, ನಾವೆಲ್ಲ ಹಾರ್ಕೊಂಡು ಹೋಗ್ಬಿಡ್ತಾ ಇದ್ವಿ ಆ ಗಾಳಿಗೆ. ಸೊ ಅದನ್ನ ನೆನ್ಸ್ಕೋತೀನಿ, ದಟ್ ಮೊಮೆಂಟ್ ವಿತ್ ಸರ್. ಯಾ, ಸೂಪರ್. ವಾಟ್ಸ್ ನೆಕ್ಸ್ಟ್? ಡೆವಿಲ್ ನೆಕ್ಸ್ಟ್. ಇವಾಗ ಡೆವಿಲ್ ಆದ್ಮೇಲೆ ಇಟ್ಸ್ ಗಾಡ್ಸ್ ಪ್ಲಾನ್. ಯಾ. ದರ್ಶನ್ ಸರ್ ಅವರಿಂದ ಏನಾದರೂ ಕದಿಯಬೇಕು ಅಂದ್ರೆ ಏನ್ ಕದಿತೀರಾ? ವಸ್ತುನಾ? ಅವ್ರ ಕಾರ್ಸ್ ಪ್ಲೀಸಾ, ಡೋಂಟ್ ಮೈಂಡ್ ಮೀ. ಅವ್ರ ಕಾರ್ಸ್ ಫ್ಯಾನ್ಸ್ ಕದಿಯಕ ನಾನು ಅವ್ರನ್ನ ತಂದ್ ಕದ್ರೂನು ಅಲ್ಲೇ ಓಡೋಗ್ಬಿಡ್ತಾರೆ ಅವ್ರ ಹತ್ರನೇ. ಸೊ ಅವ್ರಿಂದ ಕದಿಯಕ್ ಸಾಧ್ಯನೇ ಇಲ್ಲ. ಲಾಸ್ಟ್ ಶೂಟ್ ಏನಿದೆ? ಯಾ. ಫಸ್ಟ್ ಫೋಟೋ ವಿತ್ ದರ್ಶನ್ ಸರ್. ಯಾ, ಐ ಹ್ಯಾವ್. ತೋರಿಸಬಹುದಾ? ಫಸ್ಟ್ ಫೋಟೋ ವಿತ್ ದರ್ಶನ್ ಸರ್. ಇದೇ ಫಸ್ಟ್ ಫೋಟೋನಾ? ಇದು ಫಸ್ಟ್ ಫೋಟೋ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ತೆಗ್ದಿರೋದು. ಅಂಡ್ ದೇರ್ ಇಸ್ ಒನ್ ಮೋರ್. ಹುಡುಗಿರ್ ಫೋನ್ ಗೊತ್ತಲ್ವಾ, 1000 ಫೋಟೋಸ್ ಇದೆ. ಹೌದು. ಸೊ ಅದ್ರಲ್ಲಿ ಪಿಕ್ ಮಾಡಿ ಅಂದ್ರೆ 50,000 ಫೋಟೋ ಅಷ್ಟಿದೆ. ಇದು ಅಲ್ಲೇ ತಗೊಂಡಿರೋದು ನಾವು ಥೈಲ್ಯಾಂಡ್ ಅಲ್ಲಿ. ದಿಸ್ ವಾಸ್ ದ ಫಸ್ಟ್ ಅಂತ ತಗೊಂಡಿರೋದು ಇದು. ಸೂಪರ್. ಯಾ. ಕಾಣಿಸ್ತಾ? ಇನ್ನೊಂದು ಸೆಗ್ಮೆಂಟ್ ಸ್ಟಾರ್ಟ್ ಮಾಡೋಣ. ವಾಟ್ಸ್ ಆನ್ ಯುವರ್ ಫೋನ್. ಓಕೆ, ಯಸ್, ಡನ್. ರೆಡಿನಾ? ಡನ್, ರೆಡಿ, ಲೆಟ್ಸ್ ಗೋ. ಟುಡೇ ಮಾರ್ನಿಂಗ್ ಪಿಕ್. ಇವತ್ತು ಮಾರ್ನಿಂಗ್ ಪಿಕ್ಕಾ? ಇವಾಗ ಇಲ್ಲಿ ಬಂದಾಗ ತಗೊಂಡಿರೋದು. ಇಲ್ಲೇ ಸೆಟ್ ಅಲ್ಲಿ, ಸ್ಟುಡಿಯೋಲಾ? ಇಲ್ಲಿ ಇವಾಗ ಪ್ಲೀಸಾ, ಕೆಡ್ದಾಗಿದೆ ಅಷ್ಟೇ. ಸ್ಲೋ ಮೋಷನ್ ಮಾಡಕ್ಕೆ. ಓ ನೋ, ಟುಡೇ ಮಾರ್ನಿಂಗ್ ಪಿಕ್. ಐ ಟೆಲ್ ಯು, ದೇರ್ ಇಸ್ ಒನ್ ಮೋರ್. ನನ್ ಬಿಟ್ಟಾಕಿ ಆ ಕಡೆ. ಟಡಾ. ಎಲ್ಲಿ? ಇಲ್ಲಿ ಬರ್ತಾ, ಆನ್ ದ ವೇ. ದಿ ಬಾಸ್. ಯೆಸ್. ಯಾ. ಕಟ್ ಔಟ್. ಓಲ್ಡ್ ಫೋಟೋ. ಓಲ್ಡ್ ಫೋಟೋ? ಐ ಡೋಂಟ್ ಥಿಂಕ್ ಐ ಹ್ಯಾವ್ ಮೈ ಓಲ್ಡ್. 50,000 ಮಧ್ಯೆ ಒಂದಿದೆ ನೋಡಿ. 50 ನಾಳೆ ಆಗತ್ತೆ ಹುಡುಕಷ್ಟಲ್ಲಿ ನಾನು ಇವಾಗ. ಓಲ್ಡ್ ಸ್ಕ್ರಾಲ್ ಮಾಡಿ ಹಿಂಗೆ, ಎಲ್ಲಿಲ್ಲ ತೋರಿಸಿ. ಓಲ್ಡ್ ಫೋಟೋ ಇಲ್ವಲ್ಲ. ಇದು ಬೇರೆ ಹೊಸ ಫೋನ್ ನನ್ನ ಹತ್ರ. ಇದೆ 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 ಇದೆ. ಹಿಂಗ್ ಸ್ಕ್ರಾಲ್ ಮಾಡಿ, ಎಲ್ಲಿಲ್ಲ ತೋರಿಸಿ. ಇದೆ 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 ಇದೆ. ಅಲ್ಲಿ ಶೋ ನನ್ ಚಿಕ್ಕದಿರ್ಬೇಕಾದ್ರೆ ಇರೋದು ಅದು. ಸೂಪರ್. ಇದು ಕ್ಯೂಟ್ ಆಗಿದ್ದೀರಿ. ಯಾ. ಕ್ರೇಜಿಯೆಸ್ಟ್ ಪಿಕ್ಚರ್ ಅಂತೆ. ಕ್ರೇಜಿಯೆಸ್ಟ್ ಪಿಕ್ಚರ್ ಇದೇನಿದು? ಯಾವ ತರ ಇದು? ಸೆಲ್ಫಿ ತೆಗಿಬೇಕಾರೆ ಅದನ್ನೆಲ್ಲ ನಾನು ಇವಾಗ ಅಲ್ಲ ತೋರಿಸ್ಬೇಕು. ಹಂಗ ಹಿಂಗಿದ್ದೀರಾ ಅಂದ್ರೆ ನೀವು ಫೋನಿಂದ ಸ್ವಲ್ಪ ದೂರನೇ. ಫ್ರೀ ಟೈಮ್ಸ್ ಎಲ್ಲ ಸಿಕ್ಕರೆ ಏನಾದ್ರು ಬೇರೆ ಮಾಡ್ಕೊಂಡಿರ್ತೀನಿ, ಬರೆಯೋದ ಅಥವಾ ಓದೋದ ಏನಾದ್ರು ಮಾಡ್ಕೊಂಡಿರ್ತೀನಿ. ಸೊ ಐ ಡೋಂಟ್ ಥಿಂಕ್ ನನ್ನ ಫೋನ್ಸ್ ಅಲ್ಲಿ ಆತರ ಕ್ರೇಜಿ ಅಂತ ಏನು ಯು ವಾಂಟ್ ಫೈಂಡ್ ಎನಿ ಕ್ರೇಜಿ ಇಲ್ವಾ? ಇಲ್ಲ, ಕ್ರೇಜಿ ಅಂದ್ರೆ ನಾನು ನನ್ ರಾಣ, ನಂದು ಬೆಕ್ಕು ಅಂದ್ರೆ ನನ್ ಬೆಕ್ಕು. ಸೊ ಇದು, ಸೊ ಇವನ್ ಜೊತೆ ನಾನು ಸೆಲ್ಫೀಸ್ ತಗೋತಾ ಇರ್ತೀನಿ. ಹಿ ಇಸ್ ಮೈ ಫೇವ್ರೇಟ್ ಕಿಡ್, ರಾಣ ಅಂತ ಅವನ ಹೆಸರು. ಸೊ ಅವನ ಜೊತೆ. ಯಾ. ಫೇವ್ರೇಟ್ ಆಪ್ ಇನ್ಸ್ಟಾಗ್ರಾಮ್. ರೀಸೆಂಟ್ ಗೂಗಲ್ ಸರ್ಚ್. ರೀಸೆಂಟ್ ಗೂಗಲ್ ಸರ್ಚ್ ಏನು ಎಂಬಾರಸಿಂಗ್ ಆಗಿರತ್ತೆ. 1 ನಿಮಿಷ ಡಿಲೀಟ್ ಮಾಡೋಂಗಿಲ್ಲ. ಇಲ್ಲ ನಿಜವಾಗ್ಲೂ ಹೇಳ್ಬೇಕಾ ಇದನ್ನ? ಕೋರಿ ರೊಟ್ಟಿ ಬ್ಯಾಂಗ್ಳೂರ್ ಹೋಮ್ ಡೆಲಿವರಿ. ಓ ಇವಾಗ ಅಷ್ಟೇ. ಸಿ, ಕೋರಿ ರೊಟ್ಟಿ. ಫೋನ್ ನಂಬರ್ ಅಂತೆ. ಫೋನ್ ನಂಬರಾ? ಯಾರು ಕೊಟ್ಟಿರೋದಿದ್ದು ಕ್ವೆಶ್ಚನ್? ಕನ್ನಡಕ್ಕಾಗಿ ಒಂದೊಂದು ಒತ್ತಿ. ಸ್ನ್ಯಾಪ್ ಪಿಕ್. ರೀಸೆಂಟ್ ಸ್ನ್ಯಾಪ್ ಪಿಕ್ ಬೇಜಾನ್ ಇರುತ್ತೆ. ಇದೆ ಇಲ್ಲಿ ಬೆಳಗ್ಗೆ ಬರ್ಬೇಕಾದ್ರೆ ರೀಸೆಂಟ್ ಅಂದ್ರೆ. ಯಾ. ಇರಿಟೇಟಿಂಗ್ ಫ್ರೆಂಡ್. ಇರಿಟೇಟಿಂಗ್ ಫ್ರೆಂಡಾ? ಸಾಯಿ ಶ್ರೀ ಪದ್ಮ, ನನ್ನ ಬೆಸ್ಟ್ ಫ್ರೆಂಡ್ ಅವಳು. ಸೊ ಶಿ ಇಸ್ ದ ಒನ್. ಯಾ. ಮಂಗಳೂರು ಫ್ರೆಂಡ್. ಯಾ. ಸಾಂಗ್ಸ್ ಪ್ಲೇ ಲಿಸ್ಟ್ ಅಲ್ಲಿ
ಡೆವಿಲೆ ಅಂತಾರ ಅವರು ಡೆವಿಲೆ ಬಿಟ್ಕೊಡ್ತೀನಾ? ಅದೇ ಒಂದೇ ಒಂದು ಸಲ ಸ್ಪಾಟಿಫೈ ಅಲ್ಲಿ ಒಂದೇ ಒಂದು ಸಲ ಫುಲ್ ಪ್ರಮೋಷನ್ ಇದೀರಾ ಮ್ಯಾಮ್? ಎಸ್ ಆಫ್ ಕೋರ್ಸ್. ಎಲ್ಲಿ ನೋಡ್ರು ಟ್ರೆಂಡಿಂಗ್ ನಿಮ್ದೆ. ಎಸ್ ಒಂದೇ ಒಂದು ಫುಲ್ ಡೆವಿಲ್ ಅಲ್ಲೇ ಇದೀರಾ. ನಿಜ, ಬರಲ್ಲ ಆಚೆ. ಇದು ಇವಾಗ ಬರ್ಲೇಬೇಕು. ದರ್ಶನ್ ಸರ್ ಡೈಲಾಗ್. ದರ್ಶನ್ ಸರ್ ಡೈಲಾಗ್ ಇದ್ರೆ ನೆಮ್ಮದಿ ಆಗಿರ್ಬೇಕು. ಅದು ಬಿಟ್ಟು ಬೇರೆ ಸಿನಿಮಾದಲ್ಲಿ ಇದು ತಿರ್ಗಾ ಪ್ರಮೋಷನ್ ಆಯ್ತು. ಕ್ಯಾಡ್ಬರಿ ಹೇಳಿ ಅಷ್ಟೇ. ಹೇಳಿ ಹೇಳಿ ಫುಲ್ ಫುಲ್ ನನಗೆ ಹೇಳ್ತಾ ಇರೋದು. ಹೇಳಿ ಹೇಳಿ ಇನ್ನೊಂದ್ಸರಿ ಕ್ಯಾಡ್ಬರೀಸ್ ಆನೆ ನಡೆದಿದ್ದೆ ದಾರಿ ಸಾಕಲ್ಲ ಇದ್ರೆ ಕಟ್ಟಾಕು ಅಷ್ಟೇ. ಸೂಪರ್ ಮ್ಯಾಮ್. ನಿಮ್ದು ನಾನ್ ಕೇಳಲ್ಲ, ವಾಟ್ಸ್ ವಾಲ್ ಪೇಪರ್ ನೋಡ ಅವಾಗ್ಲೇ ನನ್ಗಲ್ಲ ಅಲ್ಲಿ ತೋರಿಸಿ. ತಾಯಿನಾ ಅಮ್ಮ ಬನಶಂಕರಿ ಅಮ್ಮ. ನೈಸ್. ಫಸ್ಟ್ ಟೈಮ್ ನಂದೇ ಇಂಟರ್ವ್ಯೂ ಮಾಡ್ತಾ ಇವಾಗ ಮ್ಯಾಮ್. ಆಯ್ತು, ಗರ್ಲ್ ಫ್ರೆಂಡ್ ಹೆಸರು ಹೇಳಿ, ಪರವಾಗಿಲ್ಲ. ವಾಟ್ಸ್ಆಪ್ ಡಿ ಪಿ ಬರ್ಲಿ. ಕ್ಯೂಟ್ ಆಗಿದೆ. ಹಾ, ಲಾಸ್ಟ್ ಕ್ವೆಶನ್. ಮೋಸ್ಟ್ ಡಯಲ್ಡ್ ನಂಬರ್. ಅಲ್ಲೆಲ್ಲ ಡಿಲೀಟ್ ಮಾಡಾಗಿಲ್ಲ, ಕಾಣಿಸ್ತಾ ಇದೆ ನನಗೆ. ಇವಾಗ ಮ್ಯಾಮ್ ಮಾಡಿ. ಮೈ ಗರ್ಲ್ ಫ್ರೆಂಡ್ ಯಾರಿದು? ಯಾರು? ಮೈ ಗರ್ಲ್ ಯಾರದು? ಎಲ್ಲಿದೆ ನೋಡಿ. ನಿಮ್ ವಾಲ್ ಪೇಪರ್. ನನ್ ವಾಲ್ ಪೇಪರ್ ನಮ್ಮ ಮನೆ ದೈವ ಅಪ್ಪೆ. ಜುಮಾದಿ. ಸೊ ಅವ್ರದ್ದು. ಯಾ. ಬಾಯ್ ಫ್ರೆಂಡ್ ನೇಮ್ ನಾನ್ ಕೇಳ್ದೆ ಅಂತನಾ? ಬಾಯ್ ಫ್ರೆಂಡ್ ರಾಣಾ ನಂದು. ನನ್ ಬಾಯ್ ಫ್ರೆಂಡ್ ನನ್ ಬೇಕು. ಯಾ, ಹೀಸ್ ಎವ್ರಿಥಿಂಗ್ ಟು ಮೀ. ಹುಡುಗ ಹೇಳ್ಬಿಡ್ತೀನಿ ಎಲ್ಲ. ಕೇಳಿದ ತಕ್ಷಣ ಹೇಳ್ಬಿಡ್ತೀನಿ ನಾನು ಅಷ್ಟೇ. ರಿವೀಲ್ ಮಾಡ್ಬೇಕಿಲ್ಲ. ರಿವೀಲ ಯಾರನ್ನಂತ ಮಾಡ್ಲಿ? ಯಾರಿಲ್ವಾ? ಯಾರನ್ನ ಅಂತ ಮಾಡ್ಲಿ ಇವಾಗ? ನೀವ್ ಹಿಂಗ್ ಅನ್ಬಿಟ್ರೆ ಐ ಆಮ್ ಹ್ಯಾಪಿ ಸಿಂಗಲ್ ಈಗ. ಸಿಂಗಲ್? ಯಾ ಐ ಆಮ್ ಆಲ್ಸೋ ಸಿಂಗಲ್. ಯಾ. ನೈಸ್ ಫ್ಲೋಟಿಂಗ್ ಸ್ಕಿಲ್ ಸರ್. ನೈಸ್. ನೋ ಮ್ಯಾಮ್, ಡೀಸೆಂಟ್ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಗೋಸ್ಕರ ಒಂದಿನ ಬೇಗನೆ ಬರ್ತಾ ಇದೀವಿ ನಾವು, ಡಿಸೆಂಬರ್ 11ಕ್ಕೆ. ದಯಮಾಡಿ ಎಲ್ರು ಥಿಯೇಟರ್ಗೆ ಹೋಗಿ ನಮ್ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಡಿಸೆಂಬರ್ 11 ಇಟ್ ಇಸ್ ಸಿನಿಮಾನ ಥಿಯೇಟರ್ಗೆ ಹೋಗಿ ನಮ್ಮ ಚಿತ್ರಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.